ಸ್ವಾಭಿಮಾನ ಅನ್ನೋದು ಗೌಡ್ರಿಗಿದ್ರೆ ಇವತ್ತು ಚನ್ನಪಟ್ಟಣದ ಎಲೆಕ್ಷನಲ್ಲಿ ಜಮೀರ್ ಕ್ಯಾಂಡಿಡೇಟ್ನ ಸೋಲಿಸಿದ್ರೇ ನಿಮ್ಮ ಜನಾಂಗಕ್ಕೆ ಒಂದು ರೀತಿ ರೆಸ್ಪೆಕ್ಟ್ ಅಂತ ನಾನು ಹೇಳ್ತೀನಿ. ಒಬ್ಬರಿಬ್ಬರು ಇದ್ದಾಗ ನೀವೇನಾದರೂ ಮಾತಾಡ್ಕೊಳ್ಳಿ, ಅದು ಬೇರೆ. ನೀವು ಕ್ಲೋಸ್ ಆಗಿದ್ದಾಗ ಕರಿಯ ಅಂತೀಯೋ ಕುಳ್ಳ ಅಂತೀಯೋ ಅದು ಇನ್ನೂ ಸೇರಿರೋದು. ಆದರೆ ಪಬ್ಲಿಕ್ ಸ್ಪೀಚಲ್ಲಿ ಮಾತಾಡುವಾಗ ಒಂದು ಸಾವಿರಾರು ಜನ ಪ್ರೇಕ್ಷಕರ ಎದುರಿಗೆ, ಈ ಮೀಡಿಯಾಗಳು ಇವತ್ತು ಯಾವ ಥರ ಇದೆ ಅಂದರೆ, ಮೀಡಿಯಾಗಳು ಪ್ರತಿಯೊಂದು ನಿನ್ನ ಕಣ್ಣು ಬಾಯಿನ ಎಲ್ಲ ನೋಡ್ತಾ ಇರುತ್ತೆ. ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಇವರು ಕಾಂಗ್ರೆಸ್ಸಲ್ಲಿ ಜಮೀರ್ ಬಿಟ್ಟರೆ ಬೇರೆ ಯಾರು ಮುಸ್ಲಿಂ ಲೀಡ್ರೇ ಇಲ್ಲ ಅನ್ನೋ ಥರ ಆ ಸ್ಥಿತಿ ಕ್ರಿಯೇಟ್ ಆಗಿದೆ. ಜಮೀರ್ನ ಬೆಳೆಸಿದ್ದು ದೇವೇಗೌಡರು. ಎಲ್ಲೋ ಇದ್ದ ವ್ಯಕ್ತಿನ ಕರ್ಕೊಂಬಂದು ಚಾಮರಾಜಪೇಟೆಯಲ್ಲಿ ನಿಲ್ಲಿಸಿ, ಏನಾಗಿದೆ, ಕೆಲವರು ಜಮೀರ್ ಅಂತರು ಇವತ್ತು ಜಾತಿಗೆ ಸೀಮಿತವಾಗಿತ್ತು, ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕರು ಧರ್ಮದಲ್ಲೇ ಪೈಪೋಟಿ ನಡೆಸ್ತಾ ಇದ್ದಾರೆ. ಸರ್, ಜಮೀರ್ ಅವರು ಬಂದು JDS ಪಕ್ಷದಲ್ಲೇ ಇದ್ರು, ಆ ಪಕ್ಷದಲ್ಲೇ ಬೆಳೆದು ಬಂದಿದ್ದು ಕೂಡ. ಆದರೂ ಕೂಡ ಇವಾಗ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತ ಹೇಳೋದಿರ್ಬೋದು, ಮತ್ತು ನೀನು ರೈಟ್ ಎಷ್ಟು ಹೇಳು, ನಾವು ಮುಸ್ಲಿಮ್ಸ್ ಅವರೆಲ್ಲ ಒಂದೊಂದು ರೂಪಾಯಿ ಹಾಕಿ ತೊಗೊಳ್ತೀವಿ ಅನ್ನೋದು ಹೇಳೋದಿರ್ಬೋದು. ಏನು ಅನ್ಸುತ್ತೆ ಇದ್ರ ಬಗ್ಗೆ, ಏನು ಹೇಳ್ತೀರಾ ಅಂತ? ಈ ಜಮೀರ್ ಬಗ್ಗೆ ಬೆಳೆಸಿರೋ ನಾವು ಇವತ್ತೇನಾಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಮೈನಾರಿಟಿ ಅಂತಕ್ಕಂಥ ಸ್ಟ್ರೆಂತು ಇವತ್ತೇನಾದರೂ ಲೀಡರ್ಗಳು ಉಳ್ಕೊಂಡಿದ್ರು ಅಂತಂದರೆ, ಹಿಂದೆ ನಜೀರ್ ಸಾಬ್ ಅವರಿದ್ದರು, ಜಾಫರ್ ಶರೀಫ್ ಥರದವರಿದ್ದರು, ದೊಡ್ಡ ಮಹಾನ್ ನಾಯಕರುಗಳು, ಅಟ್ಲೀಸ್ಟ್ ಎಲ್ಲ ಜಾತಿ ಜನಾಂಗದವ್ರನ್ನ ಒಂದುಗೂಡಿ ಕರ್ಕೊಂಡು ಹೋಗ್ತಕ್ಕಂಥ ನಾಯಕರಿದ್ದರು. ಇವತ್ತೇನಾಗಿದೆ, ಕೆಲವರು ಜಮೀರ್ ಅಂತರು ಇವತ್ತು ಜಾತಿಗೆ ಸೀಮಿತವಾಗಿತ್ತು, ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕರು ಧರ್ಮದಲ್ಲೇ ಪೈಪೋಟಿ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ರೋಷನ್ ಬೇಗ್ ಇಲ್ಲಿ ಮುಂದೆ ಬರ್ತಾನೋ, ಆಮೇಲೆ ತನ್ವೀರ್ ಸೇಠ್ ಇಲ್ಲಿ ಮುಂದೆ ಬಂದುಬಿಡ್ತಾನೋ, ನಾನಿಲ್ಲಿ ಹಿಂದುಳಿದು ಬಿಡ್ತೀನೋ ಅನ್ನೋ ದೃಷ್ಟಿನಲ್ಲಿ ಇವತ್ತೇನಾಗಿದೆ, ಜಮೀರ್ ಅಂತಕ್ಕಂಥವ್ರು ಆ್ಯಕ್ಚುಲಿ ಇವತ್ತು ಜಮೀರ್ನ ಬೆಳೆಸಿದ್ದು ದೇವೇಗೌಡರು. ಎಲ್ಲೋ ಇದ್ದ ವ್ಯಕ್ತಿನ ಕರ್ಕೊಂಬಂದು ಚಾಮರಾಜಪೇಟೆಯಲ್ಲಿ ನಿಲ್ಲಿಸಿ, ಇವತ್ತು ಜಮೀರ್ ಹೇಳ್ತಾರೆ ಕುಮಾರಸ್ವಾಮಿ ಮಗ ನಿಂತುಬಿಟ್ಟಿದ್ದಾನೆ, ಅದಕ್ಕೂ ದೇವೇಗೌಡರು ಚನ್ನಪಟ್ಟಣಕ್ಕೆ ಬಂದುಬಿಟ್ಟಿದ್ದಾರೆ ಅಂತ. ಚಾಮರಾಜಪೇಟೆಯಲ್ಲಿ ಅವತ್ತು ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋರು ಯಾರಿದ್ರು? ಇದೇ ದೇವೇಗೌಡರು ತಾನೇ ಇದ್ದದ್ದು. ಈ ದೇವೇಗೌಡರನ್ನ ಉಪಯೋಗಿಸ್ಕೊಂಡು ಜಮೀರು ರಾಜಕೀಯವಾಗಿ ಬೆಳೆದು ತದನಂತರ ಕಾಂಗ್ರೆಸ್ ಸೇರಿಕೊಂಡು, ಇವತ್ತು ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಇವರು ಕಾಂಗ್ರೆಸ್ಸಲ್ಲಿ ಜಮೀರ್ ಬಿಟ್ಟರೆ ಬೇರೆ ಯಾರು ಮುಸ್ಲಿಂ ಲೀಡ್ರೇ ಇಲ್ಲ ಅನ್ನೋ ಥರ ಆ ಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕೆಂತಂದರೆ ಇವಾಗ ಜಮೀರ್ ಬಗ್ಗೆ ಹೇಳ್ಬೇಕಂದ್ರೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬೇಕಂತ ಸ್ವಲ್ಪ ಎಲ್ಲ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಇವತ್ತೇನಾಗಿದೆ, ಎಲ್ಲರ ಬಾಯಿನೂ ಸಹ ಇವತ್ತು ಭಾಳ ಲೋ ಲೆವೆಲಿಗೆ ಬಂದುಬಿಟ್ಟಿದೆ. ಯಾವ ರೀತಿ ಅಂತಂದರೆ, ಇವತ್ತು ನಾನೆಚ್ಚೋ ನೀನೆಚ್ಚೋ ನಾನು ಹೆಚ್ಚೋ ಅಂತ ಇವತ್ತು ತನ್ನ ಬೈಕೊಳ್ಳೋದಲ್ದೇ ತನ್ನವ್ರನ್ನ ಬೈಕೊಳ್ಳೋದಲ್ದೇ ಮನೆ ಹತ್ರ ಬಂದಿಲ್ಲ. ಈಗ ಮನೆ ಹೆಂಡತಿ ಮಕ್ಕಳ ಬಗ್ಗೆ ಮೈಯದ್ದು ಬಿಟ್ಬಿಟ್ಟು ಉಳಿದವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಪಬ್ಲಿಕ್ ಸ್ಪೀಚಲ್ಲಿ ಮಾತಾಡುವಾಗ ಪ್ರತಿಯೊಬ್ಬ ನಾಯಕರಿಗೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ಯಾವ ಸಬ್ಜೆಕ್ಟ್ನ ಎಷ್ಟು ಮಟ್ಟಿಗೆ ಮಾತಾಡಬೇಕು, ಪರ್ಸನಲ್ ಎಷ್ಟು, ಅಫಿಷಿಯಲ್ ಎಷ್ಟು, ರಾಜಕೀಯವಾಗಿ ಎಷ್ಟು ಮಾತಾಡಬೇಕು ಅನ್ನೋದು ಪ್ರತಿಯೊಬ್ಬ ನಾಯಕರು ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಜಮೀರ್ ಮಾತಾಡ್ತಕ್ಕಂಥ ಮಾತು ಇವತ್ತು ನಿಜವಾಗ್ಲೂ ಚನ್ನಪಟ್ಟಣದ ಎಲೆಕ್ಷನಲ್ಲಿ ಏನು ನಡೀತಾ ಇದೆ, ಚನ್ನಪಟ್ಟಣದ ಎಲೆಕ್ಷನಲ್ಲಿ ನಿಂತು ಈ ಮೈನಾರಿಟೀಸಲ್ಲಿ ನಾನು ಏಕ ವ್ಯಕ್ತಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡು ಇವತ್ತು ಜಮೀರೇ ಅನಿವಾರ್ಯ ಅಂತ ತಿಳ್ಕೊಂಡು ಕಾಂಗ್ರೆಸ್ಸರು ಇವತ್ತೇನು ಅಲ್ಲಿ ಮಾತಾಡೋಕ್ಕೆ ಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ಅಲ್ಲ, ಜಮೀರ್ನ ತೆಲಂಗಾಣಕ್ಕೆ ಕಳಿಸ್ತಾರೆ, ಜಮೀರ್ನ ಇನ್ನೊಂದು ಕಡೆ ಕಳಿಸ್ತಾರೆ. ಮೋಸ್ಟ್ಲಿ ಇಂಡಿಯಾದಲ್ಲಿ ಜಮೀರ್ ಬಿಟ್ಟರೆ ನಮ್ಮ ಬೇರೆ ನಾಯಕರು ಯಾರೂ ಇಲ್ಲ ಮುಸ್ಲಿಂ ನಾಯಕರು ಅನ್ನೋ ಥರ ಇವರು ಕಾಂಗ್ರೆಸ್ನಲ್ಲಿ ಬಿಂಬಿಸ್ತಾ ಇದ್ದಾರೆ. ಆ ಬಿಂಬಿಸೋದ ಎಫೆಕ್ಟೇ ಈ ಪಬ್ಲಿಕ್ ಸ್ಪೀಚಲ್ಲಿ ಒಬ್ಬ ವ್ಯಕ್ತಿ ನೋಡಿ ಯಾವ ರೀತಿ ಮಾತಾಡಿದ್ದಾರೆ. ನನ್ನ ಕುಳ್ಳ ಅಂತ ಇದೆ, ಅದಕ್ಕೆ ನಾನು ಕರಿಯ ಅಂತಂದ. ನೋಡಿರಿ, ಪಬ್ಲಿಕ್ ಸ್ಪೀಚಲ್ಲಿ ಮಾತಾಡುವಾಗ ಪ್ರತಿಯೊಬ್ಬರು ಘನತೆ ಅಂತಕ್ಕಂಥದ್ದನ್ನ ಮೇಂಟೈನ್ ಮಾಡಬೇಕು. ಒಬ್ಬರಿಬ್ಬರು ಇದ್ದಾಗ ನೀವೇನಾದರೂ ಮಾತಾಡ್ಕೊಳ್ಳಿ, ಅದು ಬೇರೆ. ನೀವು ಕ್ಲೋಸ್ ಆಗಿದ್ದಾಗ ಕರಿಯ ಅಂತೀಯೋ ಕುಳ್ಳ ಅಂತೀಯೋ ಅದು ಇನ್ನೂ ಸೇರಿರೋದು. ಆದರೆ ಪಬ್ಲಿಕ್ ಸ್ಪೀಚಲ್ಲಿ ಮಾತಾಡುವಾಗ ಒಂದು ಸಾವಿರಾರು ಜನ ಪ್ರೇಕ್ಷಕರ ಎದುರಿಗೆ, ಈ ಮೀಡಿಯಾಗಳು ಇವತ್ತು ಯಾವ ಥರ ಇದೆ ಅಂದರೆ, ಮೀಡಿಯಾಗಳು ಪ್ರತಿಯೊಂದು ನಿನ್ನ ಕಣ್ಣು ಬಾಯಿನ ಎಲ್ಲ ನೋಡ್ತಾ ಇರ್ತಾರೆ. ಪ್ರತಿಯೊಂದು ತಪ್ಪುಗಳು ಐಡೆಂಟಿಫೈ ಮಾಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ಈ ಪ್ರಚಾರ ಇರ್ತಕ್ಕಂಥ ಯುಗದಲ್ಲಿ ಮಾತಾಡುವಾಗ ನಾಲಿಗೆನ ಸ್ವಲ್ಪ ಹದ್ದುಬಸ್ತನ್ನು ಇಟ್ಕೊಂಡು ಪ್ರತಿಯೊಬ್ಬ ನಾಯಕರು ಇವತ್ತು ನೋಡಿ, ಕರ್ನಾಟಕದ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೂ ಸಹ ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ಹೇಗೆ ಮಾತಾಡ್ತಿದ್ದಾರೆ ಅಂದರೆ, ಇವತ್ತು ಎಲ್ಲರೂ ಪರ್ಸನಲಿ ಬರ್ತಾಯಿದ್ದಾರೆ. ಹೋಗಿರೋದು ಅಲ್ಲಿ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಪರ್ಸನಲ್ ನೀವು ಯಾಕೆ ತೆಗಿತಾ ಇದ್ದೀರಾ? ಎಲ್ಲರದ್ದು ಪರ್ಸನಲ್ ಇದೆ. ಯಾರು ಬಿಟ್ಟಿದ್ದಾರೆ ಪರ್ಸನಲ್ಲು? ಹಿಂದಿನ ಕಾಲಕ್ಕೆ ರಾಜಕೀಯಕ್ಕೂ ಈಗಿನ ಕಾಲದ ರಾಜಕೀಯಕ್ಕೂ ಭಾಳ ವ್ಯತ್ಯಾಸ ಇದೆ. ಇವತ್ತು ಜಮೀರ್ ಯಾವ ರೀತಿ ಮಾತಾಡಿದ್ದಾರೆ, ಅವರು ನನ್ನ ಕುಳ್ಳ ಅಂತ ಇದ್ರು, ಅದಕ್ಕೋಸ್ಕರ ನಾನು ಕ್ಲೋಸ್ ಅಂತ ನನಗೆ ಕ್ಲೋಸ್ ಆಗಿದ್ದಾರೆ, ನಾನು ಫ್ರೆಂಡು, ನಾನು ಕರಿಯ ಅಂದೆ. ಪಬ್ಲಿಕ್ ಸ್ಪೀಚ್ ಏನು ಕರಿಬೇಕು ನಿಮಗೆ? ಪಬ್ಲಿಕ್ ಹೋಗಿರೋದು ಚನ್ನಪಟ್ಟಣ ಎಲೆಕ್ಷನ್. ಯಾವ ವ್ಯಕ್ತಿ ಪರವಾಗಿ ಹೋಗಿರ್ತೀರೋ ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ನಿಮ್ಮ ಧರ್ಮ ಮಾಡ್ಕೊಳ್ಳಿ. ನಿಮಗೆ ಕ್ಯಾನ್ವಾಸ್ಗೆ ಯಾರೂ ಅಡ್ಡಿಪಡಿಸ್ತಾ ಇಲ್ಲ. ಆದರೆ ಪರ್ಸನಲ್ ಮಾತಾಡುವಾಗ ಕಲರ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಇನ್ನೊಂದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರ ಪರ್ಸನಲ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ. ಇನ್ನೊಂದು ಹೇಳ್ಬೇಕಂತಂದರೆ, ಯಾರನ್ನು ಕೊಂಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನೀನು ಬಸ್ ಡ್ರೈವರ್ ಆಗಿದ್ದುಕೊಂಡೇ ಎಷ್ಟು ಸಂಪಾದನೆ ಮಾಡಿತ್ಯಾ ಅಂತಂದರೆ, ಇವತ್ತು ದೇವೇಗೌಡರಿಗಿನ ಇದ್ದ ನೀವು
ದೇವೇಗೌಡರು ಬಂದು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಗಿದೆ? ದೇವೇಗೌಡರ ಬಗ್ಗೆ ಮಾತಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ? ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ? ನೀವು ರಾಜಕೀಯ ಮಾತಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ರಾಜಕೀಯ ಮಾತಾಡೋದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಕರಿಯ ಅಂತಕ್ಕಂಥದ್ದಾಗಲಿ, ನಿನ್ನ ಆಸ್ತಿ ಎಷ್ಟಿದೆ ಹೇಳು, ನನ್ನೆಲ್ಲ ಜಾತಿ ಬಾಂಧವರಿಂದ ನಾನು 1 ರೂಪಾಯಿನ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಆಸ್ತಿನೆಲ್ಲ ಕೊಡ್ಕೊಳ್ಳಿ, ಈ ದುರಹಂಕಾರದ ಪರಮಾವಧಿ. ಇವರಿಗೆ ಹೇಳ್ಬೇಕಂತಂದರೆ ಇವ್ರನ್ನೆಲ್ಲ ಜನಗಳು ವಾಚ್ ಮಾಡ್ತಾ ಇದ್ದಾರೆ. ಯಾರಿಂದ ಈಗ ಹಿಂದೆ ಮಣಿಶಂಕರಯ್ಯರವರು ಹಿಂಗೆ ಮಾತಾಡ್ತಾಯಿದ್ರು, ದಿಗ್ವಿಜಯ್ ಅವರು ಹಿಂಗೆ ಮಾತಾಡ್ತಾಯಿದ್ರು. ರಾಜಕೀಯವಾಗಿ ಯಾವುದೇ ವ್ಯಕ್ತಿ ಎದುರಿಸೋಕ್ಕಾಗ್ದೇ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಹತಾಶ ಭಾವನೆ ತೋರಿಸ್ತಾ ಇದೆ. ಹಂಗೆ ಜಮೀರ್ ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅವ್ರ ಕೈಲಿದೆ. ಇವತ್ತು ಅಧ್ಯಕ್ಷ ಹಂಗೆ ಇದ್ದಾನೆ. ನಾನು ಹೇಳ್ತಕ್ಕ ಬರೀ ಕುಮಾರಸ್ವಾಮಿ ಇವ್ರದಲ್ಲ ಲೆಕ್ಕ, ಯಾರ್ದು ಜಮೀರ್ ಅಂತವ್ರಲ್ಲ ಲೆಕ್ಕ. ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥನೇ ಮಾತಾಡ್ತದಾನೆ. ಒಂದು ಪಾರ್ಟಿ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟು ಆಗಿರ್ತಕ್ಕಂಥವ್ರು, ಇವ್ರು ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದು ಯಾವ ರೀತಿ ಮಾತಾಡಬೇಕು? ವ್ಯಕ್ತಿಗಳ ಬಗ್ಗೆ ಘನತೆ ಇಟ್ಕೋಬೇಕು. ನೀನು ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಕ್ಟ್ ಸಿಗೋದು. ನೀನು ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ಬೇರೆಯವ್ರು ನಿಮ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ? ಪರ್ಸನಲ್ಸ್ ಯಾವತ್ತೂ ರಾಜಕೀಯ ತೆಗಿಬಾರ್ದ್ರಿ. ಯಾವುದು ಪರ್ಸನಲ್ ಈಗ 224 ಜನ MLAಗಳಲ್ಲಿ ಪ್ರತಿಯೊಬ್ಬರು ತೆಗೆದ್ರೆ ಒಬ್ಬೊಬ್ರದ್ದು ಒಂದು ಹಿಸ್ಟ್ರಿ ಇದೆ, ಒಬ್ಬೊಬ್ರದ್ದು ಒಂದೊಂದು ಸಚ್ಚಾರಿತ್ಯ ಇರ್ತಕ್ಕಂಥವ್ರು, ಸದ್ಗುಣ ಇರ್ತಕ್ಕಂಥವ್ರು, ಒಬ್ಬನಾದ ನ್ಯಾಯವಾಗಿರ್ತಕ್ಕಂಥ MLA ತೋರಿಸಿ. ಇವತ್ತು ಯಾವ ಲೆವೆಲಿಗೆ ಬಂದಿದ್ರೆ ನಿಮ್ಮ ರಾಜಕೀಯ ಅಂತಕ್ಕಂಥ ಇವತ್ತು ಯಾವ ರೀತಿ ಬಂದಿದೆ ಅಂತಂದರೆ, ರಾಜಕೀಯ ಅಂದರೆ ಜನಗಳಿಗೆ ಒಂಥರ ಏಸಿಗೆ ಆಗಿಬಿಟ್ಟಿದೆ. ಜನ ಪಬ್ಲಿಕ್ಕು ನಿಮ್ಮನ್ನು ಚೀತು ಒಗ್ಗೆಯಂಥ ಪರಿಸ್ಥಿತಿ ಬಂದಿದೆ. ಇವತ್ತೇನೋ ನಿಮ್ಮ ಹತ್ರ ಬಂಡವಾಳ ಇದೆ, ಬಂಡವಾಳ ಆಗ್ತಾಯಿದ್ದೀರಾ, ಬಂಡವಾಳ ತೆಗಿಯೋಕ್ಕೋಸ್ಕರ ನೀವು MLA ಆಗ್ತಾಯಿದ್ದೀರಾ. ಆದರೆ ಪಬ್ಲಿಕ್ಕಾಗಿ ನಿಮಗೆ ರೆಸ್ಪೆಕ್ಟ್ ಇಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವ ಪಾರ್ಟಿಯವ್ರಿಗೂ ರೆಸ್ಪೆಕ್ಟ್ ಇಲ್ಲ. ನೀವು ಇವತ್ತೇನಾಗಿದೆ, ನಿಮ್ಮ ಬಂಡವಾಳನ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ರಾಜಕೀಯಕ್ಕೆ ಬಂದು ನಿಮ್ಮ ತೆವಲತ್ತು ತೀರಿಸ್ಕೊಳ್ಳೋದಲ್ದೇ ಪಬ್ಲಿಕ್ಕಾಗಿ ಸಬ್ಜೆಕ್ಟ್ಗಳಿಲ್ದೇ ನಿಮಗೆ ಪರ್ಸನಲಾಗಿ ಮಾತಾಡ್ತಕ್ಕಂಥದ್ದು, ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಜಮೀರ್ ಅವರು ಇವತ್ತೇನು ಮಾತಾಡಿದ್ದಾರೆ ಅದನ್ನು ಈಗ ಚನ್ನಪಟ್ಟಣದ ಎಲೆಕ್ಷನಲ್ಲಿ ಜನಗಳು ಸರಿಯಾದ ರೀತಿ ಪಾಠ ಕಲಿಸಬೇಕು. ನಿಜವಾಗೂ ಗೌಡರಿಗೆ ಏನಾದರೂ ಸ್ವಾಭಿಮಾನ ಏನಾದರೂ ಗೌಡರಿಗಿದ್ದರೆ ಇವತ್ತು ಚನ್ನಪಟ್ಟಣದ ಎಲೆಕ್ಷನಲ್ಲಿ ಜಮೀರ್ ಕ್ಯಾಂಡಿಡೇಟ್ನ ಸೋಲಿಸಿದ್ರೇ ನಿಮ್ಮ ಜನಾಂಗಕ್ಕೆ ಒಂದು ರೀತಿ ರೆಸ್ಪೆಕ್ಟ್ ಅಂತ ನಾನು ಹೇಳ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.